ಪ್ರೀತಿ ಎಲ್ಲಿ ಯಾವಾಗ ಯಾರ ಮೇಲೆ ಹೇಗೆ ಹುಟ್ಟತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಪ್ರೀತಿಗೆ ಕಣ್ಣಿಲ್ಲ ಅಂತ. ಆದ್ರೆ ಪ್ರೀತಿಸುವವರು ಕುರುಡಾಗಬಾರದು ನೋಡಿ. ಈ ಕಥೆಯಲ್ಲಿ ಪ್ರೀತಿ ಹಿಂದೆ ಹೋದವಳು ಹೆಣವಾಗಿ ಹೋಗಿದ್ದಾಳೆ. ಮದುವೆ ಆಗೋಣ ಅಂದ್ರೆ ಒಂದಲ್ಲ ಎರಡಲ್ಲ 8 ಬಾರಿ ಚುಚ್ಚಿ ಕೊಂದೇ ಬಿಟ್ಟಿದ್ದಾನೆ. 40ರ ಲವ್ ಸ್ಟೋರಿ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಇತ್ತ ಮಹಿಳೆಯ ಜೀವ ಹೋದ್ರೆ ಅಂಕಲ್ ಜೈಲು ಮೆಟ್ಟಿಲೇರಿದ್ದಾನೆ. ಇಬ್ಬರಿಗೂ ಮೊದಲೇ ಮದುವೆಯಾಗಿದೆ. ಪ್ರೇಮಿ ಕುಟ್ಟಿ ಸಂಸಾರಸ್ಥನಾಗಿದ್ರೆ ಕೊಲೆಯಾದ ಪ್ರೇಯಸಿ ರೇಣುಕಾಗೆ ಡಿವೋರ್ಸ್ ಆಗಿದೆ. ಇಬ್ರು ಬಹುತೇಕ ಒಂದೇ ಏರಿಯಾ ಆಗಿದ್ದರಿಂದ ಪರಿಚಯವಾಗಿರುತ್ತೆ. ಫಿನಾನ್ಸ್ ಕೆಲಸ ಮಾಡ್ಕೊಂಡಿದ್ದಂತ ಕುಟ್ಟಿ ಆಗಾಗ ರೇಣುಕಾಳನ್ನ ಭೇಟಿ ಮಾಡುತ್ತಾ ಹತ್ತಿರವಾಗಿತ್ತು. ಇದೇ ಸಲುಗೆ ಆಮೇಲೆ ಪ್ರೀತಿಯಾಗಿದ್ದು ನಂತರ ಜೋಡಿ ದೈಹಿಕವಾಗಿ ಸಂಪರ್ಕವನ್ನ ಹೊಂದಿದ್ರು. ದಿನ ಕಳೆದಂತೆ ರೇಣುಕಾ ಎಷ್ಟು ದಿನ ಹೀಗೆ ಇರೋದು ಟೈಮ್ ಪಾಸ್, ಪ್ರೀತಿ ಎಲ್ಲ ಬೇಡ ಅಂತ ಹೇಳಿ ಮದುವೆಯಾಗೋಣ ಅಂತ ಹೇಳ್ತಾರೆ. ಹೀಗೆ ಕದ್ದು ಮುಚ್ಚಿ ಓಡಾಡೋದು ಬೇಡ ಅಂತ ಹೇಳಿದ್ಲಂತೆ. ಆದ್ರೆ ಪ್ರೇಮಿ ಕುಟ್ಟಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ನಂತೆ. ಅದರಂತೆ ಅಕ್ಟೋಬರ್ 31 ಶುಕ್ರವಾರದಂದು ರೇಣುಕಾ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದಾಗ ಮಾತನಾಡಬೇಕು ಅಂತ ಹೇಳಿ ಮೀಟ್ ಆಗಿರ್ತಾರೆ. ಬಳಿಕ ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ಆಗತ್ತೆ. ಸಾರ್ವಜನಿಕವಾಗಿ ರೇಣುಕಾಳ ಮೇಲೆ ಹಲ್ಲೆಯನ್ನ ನಡೆಸಿ 7-8 ಬಾರಿ ಇರಿದು ಕೊಂದೇ ಬಿಟ್ಟಿದ್ದಾನೆ. ಬಳಿಕ ಕೊಲೆಯ ಆರೋಪಿ ಕುಟ್ಟಿ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಇತ್ತ ಮನೆಯ ಮಗಳನ್ನ ಕಳೆದುಕೊಂಡ ಕುಟುಂಬ ರೇಣುಕಾ ಸಾವಿಗೆ ಕುಟ್ಟಿಯೇ ಕಾರಣ, ಆತನಿಗೆ ಶಿಕ್ಷೆ ಆಗಬೇಕು, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ.